ವಿದ್ಯಾರ್ಥಿಗಳ ತಲೆ ಖರ್ಚು ಮಾಡ್ರಿ ಮಾಡೋದಾದ್ರೆ ವಿಡಿಯೋ ಆನ್ ಮಾಡ್ರಿ. ಪಾಲಕರು ಚೆಕ್ ಮಾಡ್ರಿ, ಹುಡುಗರು ಮಾಡ್ಯಾರೋ ಇಲ್ಲೋ. ಮಾಡಿದಿಂದ ನೀವು ವಿಡಿಯೋ ಆನ್ ಮಾಡ್ರಿ, ಬಂದು ಜೋಶಿ ಸರ್ ತಿಳಿಸ್ತಾರ. ನೀವು ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, ಹುಡುಗರ ಕಡೆ ಬೇಗನೆ ಪಿಕಪ್ ಆಗ್ತಾರ. ಓಕೆ, ಬಿಡಿಸೋದಾಗ್ಯದ ವಿಡಿಯೋ ಆನ್ ಮಾಡ್ರಿ. ಬಿಡಿಸೋದಾಗಿದ್ದರೆ ವಿಡಿಯೋ ಆನ್ ಮಾಡ್ರಿ. ವಿದ್ಯಾರ್ಥಿಗಳೇ, ನಾನು ತಿಳಿಸುವಾಗ ಬೋರ್ಡ್ ಕಡೆ ನೋಡ್ಬೇಕು. ಒಂದು, ನೀವು ಲೆಕ್ಕ ತಪ್ಪೇ ಮಾಡಿರಿ, ಸರಿನೇ ಮಾಡಿರಿ. ಆದರೆ ನಾನು ಲೆಕ್ಕ ತಿಳಿಸಿದಿಂದ ಉತ್ತರ ಕರೆಕ್ಟ್ ಅದನ್ನೆಲ್ಲ ಮಗ್ಗಲ್ ಕೂತಾರೋ ಪೇರೆಂಟ್ಸ್ ಆಗಲಿ ಟೀಚರ್ ಆಗಲಿ ಚೆಕ್ ಮಾಡಿರಿ. ನೀವು ಚೆಕ್ ಮಾಡೋದರಿಂದ, ಪರೀಕ್ಷೆ ಮಾಡೋದರಿಂದ, ಮಾಡ್ಯಾರೋ ಇಲ್ಲೋ ನೋಡೋದರಿಂದ, ಮಾಡಿದ್ದು ಕರೆಕ್ಟ್ ಅದ ಇಲ್ಲೋ ನೋಡೋದರಿಂದ ಮಕ್ಕಳು ಈ ವಿಡಿಯೋವನ್ನು ಲಕ್ಷ ಕೊಟ್ಟು ನೋಡ್ತಾರೆ, ಸರಿಯಾಗಿ ಅಭ್ಯಾಸ ಮಾಡ್ತಾರೆ. ನೀವು ಹೆಂಗೆ ಕಲಿಸ್ತಾರ ಅನ್ನೋದು ನಾವು ನೋಡಿದರೆ, ನಾನು ಭಾಳ ಶಾಣೆ ಅಲ್ಲ, ನಮ್ಗಿಂತಲೂ ಶಾಣ್ಯರು ಇರ್ತೀರಿ ನೀವು ಪೇರೆಂಟ್ಸು. ಆದರೆ ನಿಮಗೆ ಕಲಿಸ್ಲಿಕ್ಕೆ ಸಮಯ ಇರೋದಿಲ್ಲ. 108 ಕೆಲಸಗಳು. ಶಿಕ್ಷಕರಿಗೆ ಕಲಿಸೋದೊಂದೇ ಉದ್ಯೋಗ. ನೀವು ಪಾಲಕರಿಗೆ ನೀವು ಏನೋ ಬೇರೆ ಬೇರೆ ಇದರೊಳಗೆ ನೀವು ತೊಡಗಿರ್ತೀರಿ, ಆದರೂ ಮಕ್ಕಳ ಸಲುವಾಗಿ ನೀವು ಪ್ರಯತ್ನ ಮಾಡೋದು ಭಾಳ ಚಲೋ. ಒಂದು, ಶಿಕ್ಷಣ ಮಟ್ಟ ಇದು ಹೈ ಲೆವೆಲ್. ಅಂದ್ರೆ ಈಗಿನ ಅಭ್ಯಾಸಕ್ಕೆ ಮೊದಲಿನ ಹಳೆಯ ಅಭ್ಯಾಸಕ್ಕೆ ಭಾಳ ವ್ಯತ್ಯಾಸ ಅದ. ಇದನ್ನು ಜರ್ ಕಲ್ತಾರಂದ್ರೆ ನಾಳೆ ನೀವು ವೆಕೇಶನ್ ಕ್ಲಾಸಿಗೆ ಆ ಕಡೆ ಈ ಕಡೆ ಸೀಟಿಗೆ ಅಲ್ಲಿ ಭಾರಿ ಬೇಗನೆ ಪಿಕಪ್ ಆಗಿಬಿಡ್ತಾರೆ. ನೀವು ಒಂದು ಉದಾಹರಣೆ, ಈ ವಿಡಿಯೋಗಳನ್ನು ನೀವು ಅಭ್ಯಾಸ ಮಾಡಿ ನೀವು ಪ್ರತಿಯೊಂದು ನವೋದಯ ಕೋಚಿಂಗ್ ಕ್ಲಾಸಿಗೆ ನೀವು ವಿದ್ಯಾರ್ಥಿಗಳನ್ನ ಒಯ್ದು ಬಿಡ್ರಿ. ಜೋಶಿ ಸರ್ ವಿಡಿಯೋ ಅಭ್ಯಾಸ ಮಾಡ್ಯಾರನ್ರಿ ಅಂತ ಅವ್ರು ಬರೀ ಒಳಗಂತಾರೆ. ನಮ್ಗೆ ಅದನ್ನು ಕೈ ಕೊಡೋದು ಬೇಕಾಗ್ಯದ. ಪ್ರತಿಯೊಬ್ಬರು ಕೋಚಿಂಗ್ ಕ್ಲಾಸ್ನವ್ರು ನಮ್ಮ ವಿಡಿಯೋಗಳನ್ನು ಪ್ರೀತಿ ಮಾಡಬೇಕು. ಇಲ್ಲ ಜೋಶಿ ಸರ್ ವಿಡಿಯೋ ಕೋಚಿಂಗ್ ತೊಗೊಂಡವ್ರು ಬರ್ರಿ, ನಾವು ಸೀಟ್ ಕೊಡ್ತೀವಿ, ಈ ಹೆಸರು ಬರ್ಬೇಕು. ಎಲ್ಲ ನಾನೇ ಬೆಳಿಬೇಕು, ನಾನೇ ಇದಾಗಬೇಕು ಅನ್ನೋಂಥ ಭಾವನೆ ನಮ್ಮಲ್ಲಿಲ್ಲ. ಕಲ್ಪನೆಗಳು ತಪ್ಪಿದ್ದದ್ದು ಅವತ್ತನ್ನು ದೂರ ಇಡಬೇಕು. ನೀವು ಉದ್ಧಾರ ಆಗ್ರಿ. ನಮ್ಮ ವಿಡಿಯೋಗಳದಿಂದ ಮಕ್ಕಳನ್ನು ಉದ್ಧಾರ ಆಗ್ತಾರೆ, ನಾವು ಉದ್ಧಾರ ಆಗ್ತೀವಿ, ಏನು ಸಂಶಯನೇ ಇಲ್ಲ. ಭಾವನೆ, ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ಈ ವಿಡಿಯೋ ಮಾಡ್ಲಿಕ್ಕತ್ತದ, ಇದ್ರ ಉಪಯೋಗ ತೊಗೋರಿ, ಚೆಂದಂಗೆ ಉಪಯೋಗ ಮಾಡ್ಕೊರಿ. ಮಕ್ಕಳು ಮಾಡ್ಯಾರಿಲ್ಲೋ ನೋಡಿದಿರಿ ಅಂತಂದ್ರೆ ಈ ವಿಡಿಯೋ ಕಾರ್ಯಕ್ರಮ ನೀವು ಉಪಯೋಗ ತೊಗೊಂಡಂಗೆ ಆಗ್ತವೆ. ಮಾಡ್ರಿ, ಅಲ್ಲಿ ಜೋಶಿ ಸರ್ ವಿಡಿಯೋ ಬಂದದ್ದು ನೋಡೋ ಅನುಕೂಲ ಅಷ್ಟು ಅಂದುಬಿಟ್ರೆ ಅವ್ರು ಸುಮ್ಮನೆ ವಿಡಿಯೋ ನೋಡ್ತಾರೋ ಏನು ನಾನು ಗಣಿತ ನೋಡ್ತಾರೋ ಎರಡೂ ಡೌಟ್. ನೀವು ಸ್ವಲ್ಪ ರಿಸ್ಕ್ ತೊಗೋರಿ. ಒಂದು ಮೇ ಜೂನ್ ತನಕ ತೊಗೊಂಡ್ರಿ ಅಂತಂದ್ರೆ ಅವರು ಸ್ವಂತ ಅಭ್ಯಾಸ ಮಾಡ್ಲಿಕ್ಕಂತ ನೀವು ನೋಡೋ ಅವಶ್ಯಕತೆ ಇಲ್ಲ. ನಾ ತಿಳಿಸ್ತಾನು ಕರೆಕ್ಟ್ ಮಾಡ್ಯಾರಿಲ್ಲ ದಯಮಾಡಿ ಪಾಲಕರು ಚೆಕ್ ಮಾಡಿರಿ, ಅಥವಾ ಟೀಚರ್ ಚೆಕ್ ಮಾಡಿರಿ, ಯಾರೇ ಕಲ್ತವ್ರ ಪೇರೆಂಟ್ಸ್ ಒಬ್ಬರು ಚೆಕ್ ಮಾಡಿರಿ. ನೋಡಿ, ಇಲ್ಲೇ ಒಂದು ವರ್ಗದಲ್ಲಿ ಒಂದು ಬೆಂಚಿನ ಮೇಲೆ 7ರಂತೆ ಮಕ್ಕಳನ್ನು ಕೂಡಿಸಬಹುದು. ಆ ವರ್ಗದಲ್ಲಿ 162 ಮಕ್ಕಳು ಕೂಡಲು ಅಂತ ಎಷ್ಟು ಬೆಂಚುಗಳು ಬೇಕು? ಈಗ ಆಲ್ರೆಡಿ ಆಗ್ಯದ. ಒಂದು ಮಾತು, ನಿಮಗೆ ಸುಧಾರಣೆ ಆಗೋ ತನಕ ಬಿಡುವುದೇ ಇಲ್ಲದ. ಹಿಂದೆ ನೀ ಮಾಡಿದ್ದೆ ಅಂದ್ರೆ ಈ ಲೆಕ್ಕ ನೀ ಮಾಡೈತೆ, ಹಿಂದಿನ ವಿಡಿಯೋದಾಗ ಲಕ್ಷ ಕೊಟ್ಟು ನೋಡಿದ್ರೆ ಈ ಮುಂದಿನ ಲೆಕ್ಕ ನೀ ಮಾಡಲೇಬೇಕು. ಪಾಲಕರಿಗೂ ಒಂದು ರೀತಿಯಿಂದ ನಿಮ್ಮನ್ನು ಚೆಕ್ ಮಾಡ್ಲಿಕ್ಕೆ ಇದೊಂದು ದಾರಿ. ಬರೀ ಒಂದೇ ಗಣಿತ ತಿಳಿಸಿ ಹೇಳೋದು ಅಲ್ಲಿದು. ಇದು ಸೀರಿಯಲ್ ಅಭ್ಯಾಸ ಅಂತಾರೆ ಇದನ್ನು. ಈ ಅಭ್ಯಾಸ ಹೆಂಗಂದ್ರೆ, ನೀನು ಹಿಂದಿನ ವಿಡಿಯೋದಲ್ಲಿ ಲಕ್ಷ ಕೊಟ್ಟು ವಿದ್ಯಾರ್ಥಿ ನೋಡಿದ್ರೆ ಈ ಮುಂದಿನ ಲೆಕ್ಕಗಳನ್ನು ಮಾಡಿ, ಇಲ್ಲಿ ಒಂದು ಸ್ವಲ್ಪ ಕ್ರಿಯೇಟಿವ್ ಮೈಂಡ್, ಒಂದು ಸ್ವಲ್ಪ ವಿಚಾರ ಮಾಡಿ ಹುಡುಗ ಇಲ್ಲಿ ಮಾಡ್ತಾನೆ. ಇದನ್ನ ಯಾವ ಮಾಡ್ತಾನೆ ಹುಡುಗ, ಹಿಂದಿನ ವಿಡಿಯೋ ನೋಡಿ ಇದನ್ನು ಮಾಡ್ತಾನೆ. ಅವ ತಟಸ್ಥೆಯಲ್ಲಿ ನಿಂತ ಅಂತಂದ್ರೆ ಅವನ ತಲೆ ಅಷ್ಟಕ್ಕಷ್ಟೇ ಅಂತ ತಿಳ್ಕೊಬೇಕು. ಯಾವ್ದಾರು ಮತ್ತೊಂದು ಹುಡುಗ ಹಂಗಲ್ಲ. ಈ ಗಣಿತ ಅಂದ್ರೆ ಬೆಲೆ ಕಂಡುಹಿಡಿಬೇಕಂತ ಅವನೇ ವಿಚಾರ ಮಾಡಿ ಮುಂದೆ ಲೆಕ್ಕ ಮಾಡ್ತಿರ್ತಾನೆ. ಅಂಥ ಹುಡುಗರನ್ನ ಆಯ್ಕೆ ಮಾಡ್ಕೊತಿರ್ತಾನೆ. ಅದನ್ನು ಯಾವ ಮಾಡ್ಯಾನ, ನಮ್ಮ ತಲೆಯಾಗ ಹುಡುಗ ಈ ಗಣಿತ ಮಾಡಿದ ಅಂದ್ರೆ ಹಿಂದಿನ ನೋಡಿ ತಿಳ್ಕೊಂಡಾನ ಮಾಡ್ಯಾನ ಅಂತ ನಾವು ತಿಳ್ಕೊತೀವಿ. ಇದು ಹಂಗಲ್ಲ, ಇವಾಗ ವಿಚಾರ ಶಕ್ತಿ ಅದ ಅಂತ ಹೇಳ್ತದೆ ಇದು ಈ ಗಣಿತ. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅದ ಇದು ವಿಡಿಯೋದಾಗ ಏನು ತಿಳಿಯಂಗಿಲ್ಲ ಅನ್ನೋದು ಮೊದಲು ಫಸ್ಟ್ ತಲೆ ಅಂತ ತೆಗೀರಿ. ನೋಡ್ರಿ ಎಷ್ಟು ಶಾಣ್ಯರ್ ವಿಡಿಯೋ ಮಾಡ್ತಾರೋ ಅದನ್ನೆಲ್ಲ ನೋಡ್ರಿ. ಶಾಣ್ಯರ್ ಮಾಡೋ ವಿಡಿಯೋಗಳನ್ನ ನೋಡ್ರಿ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ತವೆ. ನೋಡ್ರಿ, 162 ಹುಡುಗರಿಗೆ ಒಂದು ಹುಡುಗ ಒಂದು ಬೆಂಚಿನಾಗ 7 ಮಂದಿ ಕೂಡ್ತಾರಂದ್ರೆ ಇದೊಂದು ಭಾಗ ಸರಿ. 7 2 14 ನೋಡ್ರಿ ಎಷ್ಟು ಉಳಿತು, 2 ಉಳಿತು. ಆಮೇಲೆ ಮುಂದೆ ಏನು ಬರ್ತದೆ ನೋಡ್ರಿ, 2 ತೋರಿ, 7 3 21. ಇಲ್ಲಿ 1 ಉಳಿತು. ಶಾಲ್ಯಾಗ ಒಂದು ಹುಡುಗನ ತೆಗಿಲಿಕ್ಕೆ ಬರೋದಿಲ್ಲ. ಒಟ್ಟು ಬೆಂಚುಗಳ ಸಂಖ್ಯೆ ಬರೋಬರಿ, ಬೆಂಚುಗಳ ಸಂಖ್ಯೆ ಬರೋಬರಿ, ಬೆಂಚುಗಳ ಸಂಖ್ಯೆ ಬರೋಬರಿ
23. ಈ ಹುಡುಗನ ಸಂಬಂಧ 7 ಹುಡುಗರು ಕೂಡೋದೊಂದು ಬೆಂಚ್ ತಗೊಳ್ಳಿಕ್ಕೆ ಬೇಕು. ವಿಚಾರ ಶಕ್ತಿ ಅದನ್ನೋ ಇಲ್ಲ ಹುಡುಗನಲ್ಲಿ ಚೆಕ್ ಮಾಡ್ತಿರ್ತಾರ. ಮಿನಿಮಮ್ ಅವ್ರು 24 ಬೆಂಚುಗಳನ್ನು ತಗೊಳ್ಳೇಬೇಕು. ಆನ್ಸರ್ 24 ಬೆಂಚುಗಳು. ನೋ ಇನ್ನು ಆ ಮುಂದಿನ ಲೆಕ್ಕ ಏನ್ ಮಾಡ್ತಾನೆ ಹುಡುಗ ಶಾಣೆದ ಅದನ್ನ ಸ್ವಂತ ಮಾಡಿರ್ತಾನ. ಅಂತ ಹುಡುಗರು ನಾವು ನೆನ್ಪಿಟ್ಕೊತಿರ್ತೀವಿ. ನೋಡ್ರಿ, ಒಂದು ವಸತಿ ಶಾಲೆಯಲ್ಲಿ 1447 ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ ಬೆಂಚಿಗೆ 13ರಂತೆ ವಿದ್ಯಾರ್ಥಿಗಳು ಕುಳಿತುಕೊಳ್ಳುವರು. ಹಾಗಾದ್ರೆ ಆ ಶಾಲೆಗೆ ಎಷ್ಟು ಅಂತ ಬೆಂಚುಗಳನ್ನು ಕೊಳ್ಳಬಹುದು? ಒಂದು ಬೆಂಚಿನ ಬೆಲೆ 150 ರೂಪಾಯಿ ಆದರೆ ಬೆಂಚುಗಳನ್ನು ಖರೀದಿಸಲು ಬೇಕಾಗುವ ಹಣ ಎಷ್ಟು? ಮೊದಲು ಬೆಂಚ್ ಎಷ್ಟು ಆಗ್ತಾವ ತಗೋರಿ. 1447 ಭಾಗಿಲೆ ಒಂದು ಬೆಂಚಿಗೆ 13. 13 ಒಂದಲೇ 13, 4 3 ಆದ್ರೆ 1 0. ಇಲ್ಲಿ ತಗೋರಿ 4. 13 ಒಂದಲೇ 13 ನೋಡಿ. 4 3 ಆದ್ರೆ 1 0. ಇಲ್ಲಿ ಮತ್ತೆ 7 ತಗೋರಿ. 13 ಒಂದಲೇ 13 ನೋಡಿ. ಎಷ್ಟು ಉಳಿತು? 4 ಉಳಿದು. ಅಂದ್ರೆ ಅವ್ರು ತಗೋಬೇಕಾದ ಬೆಂಚುಗಳು ಎಷ್ಟು? ಅವರು ಖರೀದಿಸಬೇಕಾದ ಹಂಚುಗಳ ಸಂಖ್ಯೆ ಬರೋಬರಿ. ಹಂಚುಗಳ ಸಂಖ್ಯೆ ಬರೋಬರಿ 111 ಪ್ಲಸ್ 4 ಹುಡುಗರ ಸಂಬಂಧ 1. ಅವರು ಕನಿಷ್ಠ ತಗೋಬೇಕಾದ್ರೆ 112 ಬೆಂಚುಗಳು. ತಗಲುವ ಖರ್ಚು ಬರೋಬರಿ. ಒಂದು ಬೆಂಚಿಗೆ ಎಷ್ಟು ಅದನ್ನು ತಿಳ್ಕೊರು. 112 ಗುಂಡ್ಲೆ 150 ಬರೋಬರಿ. ಪೂಜಿ ಹೊರಗಿಡ್ರಿ. 15 2 30 ಕೈಲ ಬಂತು 3. 15 1 15 1 3 18 ಕೈಲ ಬಂತು 1. 15 1 15 1 16. 16,800 ರೂಪಾಯಿ ಉತ್ತರ ಬಂದಿತ್ತಂದ್ರೆ ನೋಡ್ತಾನೆ ಆನ್ಸರ್. ನಾನು ಬರೀತಾನೆ ನೋಡ್ಬೇಕು, ನಾನು ಚೆಕ್ ಮಾಡ್ಬೇಕು. ಕರೆಕ್ಟ್ ಅದ. ನೀವು ಉತ್ತರ ಕರೆಕ್ಟ್ ಇದ್ರೆ ಉತ್ತರ ಹಾಕ್ರಿ ಹುಡುಗರಿ. ಇಲ್ಲಿ ನಾ ಬರ್ದಿರ್ತೇನೆ ನೋಡ್ರಿ. ಆನ್ಸರ್ 16,800 ರೂಪಾಯಿ ಇತ್ತು ಅಂದ್ರೆ ಕರೆಕ್ಟೇ ಬರೀರಿ. ಹಾಕಿಬಿಡ್ರಿ ಆನ್ಸರ್. ಉತ್ತರ ರೈಟ್ ಮಾಡಿದ್ರೆ ನೀವು ಸಹಿ ಹಾಕಿರಿ ಅದಕ್ಕೆ ಹುಡುಗರಿ. ನೋಡಿ 24 ಬೆಂಚುಗಳು. ಸುಮ್ಮನೆ ಇರಲಿ, ಯಾಕಂದ್ರೆ ಒಳಗೊಮ್ಮೆ ಕಾಣಿಸ್ತಿರಂಗಿಲ್ಲಲ್ಲ. ನೋಡ್ರಿ ಸರಿಯಾಗಿ ನೋಡ್ಕೊಂಡು ಹುಡುಗರಿಗೆ ಮೊದಲು ಬೆಂಚುಗಳನ್ನು ಹೆಂಗೆ ತಕ್ಕೊಂಡಿವಿ ನಾವು ಅದನ್ನೆಲ್ಲ ಯಾಕೆ ಹಿಂದಾಗ್ಯಾವ. ಈಗ ಇವು ಹಿಂದೆ ಗಣಿತ ಆಗ್ಯಾವ ಅಂದ್ರೆ ಭಾಳ ಹೇಳಿಸ್ಕೋಬಾರ್ದು ನೀವು ವಿದ್ಯಾರ್ಥಿಗಳು. ನಮಗೆ ಆಗ್ಯಾವ್ರಿ ಸರ್, ನಿಮಗೆ ನಮಗೆ ಬರ್ತಾವ್ರಿ ಅನ್ನೋದು ನಿಮ್ಮ ತಲೆಯಾಗ ಬಂತು, ಪರೀಕ್ಷೆದ ಮಾರ್ಕಸ್ ನೀವು ಹೆಚ್ಚು ತಗೊಳಿಕೆ ಬೇಕು. ಇದು ಬರ್ತದ್ರಿ ಸರ್. ಈ ಗಣಿತ ಬರಬೇಕಾದ್ರೆ ಮುಖ್ಯವಾಗಿ ನೀವು ಹಿಂದಿನ ವಿಡಿಯೋಗಳನ್ನು ಲಕ್ಷ್ಯ ಕೊಟ್ಟು ನೋಡಬೇಕು, ಅಂದ್ರೆ ಗಣಿತ ಬರ್ತಾವ. ಇಲ್ಲಿಕ್ಕೆ ಮಾಡ್ಯಾರ ಇಲ್ಲ ಒಂದು ಸ್ವಲ್ಪ ಪಾಲಕರು ಏನಾದರೂ ಟೀಚರ್ಗಳು ಏನಾದರೂ ಚೆಕ್ ಮಾಡಿದ್ರು ಕೆಲಸ ಆಯ್ತು ನಮ್ಮದು. ವಿಡಿಯೋಗಳು ನೋಡ್ರಿ, ಆನ್ಲೈನ್ದಾಗ ನೋಡ್ರಿ, ಟೆಲಿಗ್ರಾಮ್ದಾಗ ನೋಡ್ರಿ. ಇದನ್ನು ಕಲ್ತು ನೀವು ಬೇಕಾದ ಕೋಚಿಂಗ್ ಕ್ಲಾಸ್ಗೆ ಹೋಗ್ಬೋದು, ನಮ್ಮ ಶಾಲೆಗೆ ಬರ್ಬೋದು, ಕೋಚಿಂಗ್ ಕ್ಲಾಸ್ಗೆ ಹೋಗ್ಬೋದು. ಚೆಂದಾಗಿ ನೋಡ್ಕೊರಿ, ಫೇರ್ದಾಗ ಬರ್ಕೊಡ್ರಿ.